ಇನ್ನು ಶಾಲೆಯ ಕಾಂಪೌಂಡ್ ಬಿದ್ದೋಗ್ಬಿಟ್ಟಿದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ತಡರಾತ್ರಿ ಸುರಿದ ಮಳೆಗೆ ಶಾಲೆಯ ಕಾಂಪೌಂಡ್ ಕುಸಿದು ಹೋಗ್ಬಿಟ್ಟಿದೆ. ಯಾವಾಗ ಕಟ್ಟಿಸಿದ್ದನ್ನ ರಾತ್ರಿ ವೇಳೆ ಕುಸಿದು ಬಿದ್ದಿದ್ರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ. ಅದೃಷ್ಟ. ಮಕ್ಕಳೆಲ್ಲ ಅಲ್ಲಿ ಆಟ ಆಡ್ಕೋ ಟೈಮಲ್ಲೆಲ್ಲ ಬಿದ್ದಿದ್ರೆ ಏನ್ರಿ ಕತೆ ನೋಡಿ, ಅಲ್ಲಿ ಬಿದ್ದೋಗ್ಬಿಟ್ಟಿದೆ. ಈಗ ತುಂಬ ಹಳೆಯದು ಅಂತ ಕಾಣಿಸುತ್ತೆ. ಪಾಚಿಗೀಚಿ ಎಲ್ಲ ಕಟ್ಕೊಂಡಿದೆ, ಅದು ಹಳೆಯದು. ಆಮೇಲೆ ಅದು ಇತ್ತೀಚೆಗೇನೋ ಇದನ್ನು ಹಾಕ್ದಂಗೆ ಇದೆ. ಪಕ್ಕದಲ್ಲಿ ಒಂದು ಫುಟ್ಪಾತ್ ರೀತಿಯಲ್ಲಿ ಕಲ್ಲುಗಳನ್ನೆಲ್ಲ ಜೋಡಿಸಿಟ್ಟಿದ್ದಾರೆ. ಅದಕ್ಕೆ ಪಾಯನೇ ಹಾಕ್ಲಾರ್ದೆ ಕಾಂಪೌಂಡ್ ಕಟ್ಟಿದ್ರಾ ಯಾಕೋ ಹಂಗೆ ಅನ್ನಿಸ್ತಾ ಇದೆ. ಅದನ್ನು ಕೆಳಗಡೆ ಏನೋ ಗಟ್ಟಿನೇ ಇಲ್ಲ, ಮೇಲ್ಗಡೆ ಬರೀ ಗೋಡೆ ಅಷ್ಟೇ ಕಟ್ಟದಂಗಿದೆ, ಹಂಗೆ ಕಾಣಿಸ್ತಾ ಇದೆ. ಸುಮ್ಮನೆ ಒಂದು ಇರಬೇಕು ಅಂತೇಳಿ ಕಟ್ಟದಂಗೆ ಇದೆ ಅದನ್ನು ಕಾಂಪೌಂಡನ್ನು ನೋಡಿ. ಅಲ್ಲಿ ಸೈಡಿಗೆ ಒಂದು ವಾಲ್ ಇರಬೇಕು ಅಂತೇಳಿ ವಾಲ್ ಹಾಕಿದಂಗಿದೆ, ಅದು ಬಿದ್ದೋಗ್ಬಿಟ್ಟಿದೆ. ಹಾಸನದ ಬೇಲೂರಿನ ಅರೇಹಳ್ಳಿಯಲ್ಲಿ ಆಗಿರೋದಿದು. ಶಾಲೆಯ ಕಾಂಪೌಂಡ್ ಗೋಡೆ ಕುಸಿದು ಹೋಗ್ಬಿಟ್ಟಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಉಕ್ಕಿ ಹರಿತಾ ಇರುವಂಥದ್ದು ಜೀವನದಿ ಕಾವೇರಿ. ಗ್ರಾಮೀಣ ಭಾಗದ ರಸ್ತೆಗಳು ಜಲಾವೃತವಾಗಿದೆ. ನಾಪೋಕ್ಲು ಮತ್ತು ಮೂರ್ನಾಡು ಸಂಪರ್ಕ ಕಡಿತಗೊಂಡಿದೆ. ಇವತ್ತು ಬೆಳಗ್ಗೆಯಿಂದ ಸಂಪರ್ಕ ಇಲ್ಲ. ಅಲ್ಲಿ ಕೊಟ್ಟಮುಡಿ ಜಂಕ್ಷನ್ ಬಳಿ ಕಟ್ಟಡ ಮುಳುಗಡೆಯಾಗಿದೆ. ಗ್ರಾಮೀಣ ಭಾಗದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಅವ್ರಿಗೂ ಅರಿವಿರುತ್ತೆ ಅದು ಮಳೆ ಬಂದಾಗ ಏನಾಗುತ್ತೆ ಅಂತೇಳಿ. ಬಟ್ ಅತಿ ಹೆಚ್ಚಾಗಿ ಬಂದಾಗ ಅವರು ಕೂಡ ಕಲ್ಪನೆ ಮಾಡ್ಕೊಳ್ಳೋದಕ್ಕಿಂತಲೂ ಮಿಗಿಲಾಗಿ ಈ ಸಮಸ್ಯೆ ಆಗಿರುತ್ತೆ. ಈ ಮಳೆಗಳನ್ನು ಅವ್ರು ನೋಡಿದ್ದಾರೆ, ಯಾವ ರೀತಿಯಾಗಿ ಹಿಂಗಾದಾಗ ಏನು ಮಾಡ್ಕೊಳ್ಬೇಕು ಅಂತೇಳಿ. ಬಟ್ ಏನು ಮಾಡೋಕ್ಕಾಗುತ್ತೆ? ಈಗ ಮಳೆಯನ್ನು ಬರಬೇಡಪ್ಪ ನಿಲ್ಲು ಅಂತ ಹೇಳೋಕ್ಕಾಗತ್ತಾ? ಮಳೆ ಬರದೇ ಇದ್ದಾಗ ಮತ್ತೆ ಒದ್ದಾಡಬೇಕು, ಮಳೆ ಬಂದಾಗ ಒಂದು ರೀತಿಯಾಗಿ. ಮಳೆಯನ್ನು ಶಾಪ ಹಾಕೋಕ್ಕಾಗೋದಿಲ್ಲ. ನಾವು ನದಿ ಪಾತ್ರಗಳಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಅಂತಂದರೆ ಎಲ್ಲದಕ್ಕೂ ಸಿದ್ಧರಾಗಬೇಕು. ನಮ್ದಿಲ್ಲ, ನಾವು ಹೋಗಿದ್ದೀವಿ.